ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನೂತನ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದ ನಂತರ ಗೃಹ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವಂತಹ ಪ್ರಿಯಾಂಕಾ ಖರ್ಗೆರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೋಹನ್ ಭಾಗವತ್ರವರಿಗೆ ಬರೆದಿರುವಂಥ ಒಂದು ಬಹಿರಂಗ ಪತ್ರ ದೊಡ್ಡ ಸೌಂಡನ್ನು ಮಾಡ್ತಾ ಇದೆ. ಅದರಲ್ಲಿ ಅವರು ಕೇಳಿರುವಂಥ 7 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೆ ಮೋಹನ್ ಭಾಗವತ್ರವರು ಪೊಲಿಟಿಕಲ್ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಪ್ರಿಯಾಂಕಾ ಖರ್ಗೆರವರು ಗೃಹ ಇಲಾಖೆ ವತಿಯಿಂದ ನೋಟಿಸನ್ನು ಇಶ್ಯೂ ಮಾಡಬೇಕಾಗಿತ್ತು. ಅವರು ಮಾಡ್ತಾ ಇರುವಂತಹ ಆರ್ಥಿಕ ವ್ಯವಹಾರಗಳಿರ್ಬೋದು, ಪ್ರೋಗ್ರಾಮ್ಗಳಿರ್ಬೋದು, ಗುರುದಕ್ಷಿಣೆ ಏನು ಕಲೆಕ್ಟ್ ಮಾಡ್ತಾ ಇರೋದಿರ್ಬೋದು, ಇದೆಲ್ಲವೂ ಕೂಡ ಆಡಿಟ್ ಆಗಬೇಕು. ಈ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾವು 100 ವರ್ಷದ ಸಂಘಟನೆ ಅಂತ ಹೇಳ್ಕೊಡುವಂಥವ್ರು ಯಾಕೆ ಈ ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇಲ್ಲ? ಇದು ಈ ದೇಶದ ಗೃಹ ಮಂತ್ರಿಯ ಪ್ರಶ್ನೆ ಮಾತ್ರ ಅಲ್ಲ, ಈ ದೇಶದ 140 ಕೋಟಿ ಜನರು ಕೇಳುವಂಥ ಪ್ರಶ್ನೆ. ಆದರೆ ಅದಕ್ಕೆ ಉತ್ತರವನ್ನು ಕೊಡದೆ ಉಡಾಫೆಯ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಎಷ್ಟು ಸರಿ? ಹಾಗಾದರೆ ಇವರು ಸಂವಿಧಾನಕ್ಕಿಂತ ಮೇಲ? ಬೇರೆ ಎಲ್ಲ ಸಂಘ ಸಂಸ್ಥೆಗಳು, ಒಬ್ಬ ಬೀದಿ ಬದಿ ವ್ಯಾಪಾರಸ್ಥನು ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕಾದ್ರೂ ಕೂಡ ಅವನು ಕಾರ್ಪೊರೇಷನಲ್ಲಿ ನೋಂದಾಯಿಸ್ಕೊಳ್ಬೇಕು. ಇಷ್ಟು ದೊಡ್ಡ ಸಂಘಟನೆ ಯಾಕೆ ಇವರು ಸಂವಿಧಾನಕ್ಕೆ ಅತಿಥರಾಗ್ತಾ ಇಲ್ಲ? ಏನನ್ನ ಮುಚ್ಚಿಡ್ತಾ ಇದ್ದಾರೆ? ಏನನ್ನ ಹೈಡ್ ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೇಡು ಮಾಡಿಕೊಡುವಂಥ ವಿಚಾರ. ಹಾಗಾಗಿ ನಾನು ಕೂಡ ಆಗ್ರಹಿಸುವಂಥದ್ದು, ನೀವು ಈ ದೇಶದ ಸಂವಿಧಾನದ ಪ್ರಕಾರ ನಡ್ಕೊಳ್ಳೋದೇ ಆದರೆ ನೀವು ರಿಜಿಸ್ಟ್ರೇಷನ್ ಮಾಡಿಸಿದರೆ ಅದನ್ನು ಬಹಿರಂಗಪಡಿಸಿ. ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ದೇಶದ ಈ ನೆಲದ ಕಾನೂನಿನ ಪ್ರಕಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಇದೆರಡನ್ನೂ ಮಾಡದೆ ರಾಜಕೀಯ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ. ಮತ್ತು ಎರಡನೇ ವಿಚಾರ, ಪ್ರಿಯಾಂಕಾ ಖರ್ಗೆರವರು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಿಜಿಸ್ಟ್ರೇಷನ್ನು ಮತ್ತು ಅವರಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮೀಡಿಯಾ ಬೈಟ್ ಕೊಡಬೇಕಾದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಪ್ರಿಯಾಂಕಾ ಖರ್ಗೆರವರೇ, ನೀವಿವತ್ತು ಗೃಹ ಮಂತ್ರಿಗಳಾಗಿದ್ದೀರಾ, ನಿಮಗೆ ಇಷ್ಟು ಕನಿಷ್ಠ ಜ್ಞಾನನೂ ಇಲ್ವಾ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ. ನಾವು ಈ ದೇಶದ ಚುನಾವಣಾ ಕಮಿಷನಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಪೊಲಿಟಿಕಲ್ ಪಾರ್ಟಿ. ನಮ್ಮದು ಯಾವುದು ಸಂಘಟನೆ ಅಲ್ಲ. ನಾವು ಪ್ರತಿ ವರ್ಷ ನಮ್ಮ ಪಕ್ಷದ ಕಾರ್ಯಚಟುವಟಿಕೆಗಳಿರ್ಬೋದು, ನಮ್ಮ ಪಕ್ಷದ ಆರ್ಥಿಕ ವ್ಯವಹಾರವನ್ನು ರಿಟರ್ನ್ಸ್ ಫೈಲ್ ಮಾಡ್ತೇವೆ. ನಾವು ಚುನಾವಣಾ ಆಯೋಗಕ್ಕೆ ಆಡಿಟ್ ಆಗುತ್ತೆ. ನಮ್ಮ ಪಕ್ಷದ ಬಗ್ಗೆ ನೀವು RSSಗೆ ಹೋಲಿಕೆ ಮಾಡಿ ಹೇಳಿರುವಂಥ ಹೇಳಿಕೆಯನ್ನು ನೀವು ತಕ್ಷಣ ಹಿಂಪಡಿಬೇಕು ಮತ್ತು ಕ್ಷಮೆಯನ್ನು ಕೂಡ ನೀವು ಯಾಚಿಸಬೇಕು. ನೀವು ಯಾಕೆ ನಮಗೆ RSS ಒಂದಿಗೆ ಹೋಲಿಕೆ ಮಾಡ್ತಾ ಇದ್ದೀರಾ? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದಲ್ಲಿ 300ಕ್ಕಿಂತ ಹೆಚ್ಚು ಜನಪ್ರತಿನಿಧಿಗಳನ್ನು ಹೊಂದಿರುವಂಥ ಪಕ್ಷ, ನಮ್ಮದು ಸಂಘಟನೆ ಅಲ್ಲ. ಹಾಗಾಗಿ ಗೃಹ ಇಲಾಖೆಯವರು ಮತ್ತು ಗೃಹ ಮಂತ್ರಿಗಳೇ, ನಿಮಗೆ ಕಾನೂನಿನ ಪರಿಜ್ಞಾನ ಇದ್ದರೆ ನೀವು RSSಗೆ ನೋಟಿಸ್ ಇಶ್ಯೂ ಮಾಡಿ, ಅವರಿಂದ ಏನು ಕ್ಲಾರಿಫಿಕೇಶನ್ ಬೇಕು ಕೇಳಿ, ಅದಕ್ಕೆ ಸರಿಯಾದ ಉತ್ತರ ಬರಲಿಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅದನ್ನು ಹೊರತುಪಡಿಸಿ ಮೀಡಿಯಾದಲ್ಲಿ ಬೈಟ್ ಕೊಡಬೇಕಾದ್ರೆ SDP ಹೆಸರನ್ನು ಎಳೆದಿರುವಂಥದ್ದು, ಇದು ಕೂಡ ನೀವು ಈ ವಿಚಾರವನ್ನು ವಿಷಯಾಂತರ ಮಾಡ್ತಾ ಇದ್ದೀರಾ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗೃಹ ಮಂತ್ರಿಯವರಲ್ಲಿ ಕೇಳ್ಕೊಳ್ಳುವಂಥದ್ದು, ನೀವು ತಕ್ಷಣ ಕ್ಷಮೆ ಯಾಚಿಸಬೇಕು ಮತ್ತು RSSಗೆ ನೀವೇನು ಪತ್ರ ಬರೆದಿದ್ದೀರಾ ಆ ಪತ್ರಕ್ಕೆ ಉತ್ತರ ಬರಲಿಲ್ಲ ಅಂದರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅದನ್ನು ಹೊರತುಪಡಿಸಿ ನೀವು ರಾಜಕೀಯ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ.